ಆತ್ಮೀಯರೇ, ನಾನು ಇ ಬಸವರಾಜು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ತಮಗೆಲ್ಲ ಜ್ಞಾನ ವಿಜ್ಞಾನ ಸಮಿತಿಯ ಪರಿಚಯ ಈಗಾಗಲೇ ಸಾಕಷ್ಟು ಆಗಿದೆ. ನಾವು ಸ್ವಾತಂತ್ರ್ಯ ಚಳುವಳಿಯ ಸಂಬಂಧಪಟ್ಟ ಹಾಗೆ 5ನೇ ವರ್ಷದ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯನ್ನು ಮುಕ್ತಾಯ ಮಾಡಿದ್ದೀವಿ. ಮೊನ್ನೆ 9ನೇ ತಾರೀಕು ಭಾನುವಾರ ಸುಮಾರು 5,812 ವಿದ್ಯಾರ್ಥಿಗಳು ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಟೆಸ್ಟನ್ನು ಅಟೆಂಡ್ ಮಾಡಿದ್ದೀರಾ. ತಮಗೆಲ್ಲ ಅಭಿನಂದನೆಗಳು. ಮತ್ತು ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿದಂತಹ ಎಲ್ಲ ಶಿಕ್ಷಕ ಮಿತ್ರರು, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಪದಾಧಿಕಾರಿಗಳು ಹಾಗೂ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಈ ಪರೀಕ್ಷೆಯನ್ನು ಮಾಡಿದಾಗ 1ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆಗೆ ಉತ್ತರ ರಾಂಗ್ ಫೀಡ್ ಆಗಿತ್ತು. ಅಂದರೆ ನಾವು ಫೀಡ್ ಮಾಡುವಾಗ ಸ್ವಲ್ಪ ಕೀ ಆ ಕಡೆ ಈ ಕಡೆ ಆಗಿ, ಆದರೆ ತಾವು ಅದ್ರ ಬಗ್ಗೆ ಸಾಕಷ್ಟು ಕಮೆಂಟ್ ಮಾಡಿದ್ದೀರಿ. ಯಾರು ಸರಿಯಾದ ಉತ್ತರ ಹಾಕಿರ್ತೀರ ಅವ್ರಿಗೆ ಮಾರ್ಕ್ಸ್ ಬರುತ್ತೆ ಈಗ. ಯಾಕೆಂದರೆ ನಾವು ರಾಂಗ್ ಫೀಡ್ ಆಗಿದ್ದನ್ನ ಮತ್ತೆ ಸರಿಪಡಿಸಿದ್ದೀವಿ. 6ನೇದು ಮತ್ತು 6ನೇದು ಅದು ಬಿ ಅನಿಸುತ್ತೆ ಆನ್ಸರು. ಅದೇ ಥರ 26ನೇದು ಡಿ ಕರೆಕ್ಟ್ ಆನ್ಸರ್ ಅಂತ ಅನಿಸುತ್ತೆ. ಅದನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಈಗ ಅದು ಎಂಟ್ರಿ ಮಾಡಿದರೆ ಏನಾಗುತ್ತೆ ಅಂದರೆ, ನೀವು ಸರಿಯಾದ ಆನ್ಸರನ್ನು ಕೊಟ್ಟಿದ್ರೆ ನಿಮಗೀಗ ಮಾರ್ಕ್ಸ್ ಬರುತ್ತೆ. ಉದಾಹರಣೆಗೆ ನಿಮ್ಮ 48 ಬಂದಿದ್ದರೆ 50 ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಹಾಗಾಗಿ ಯಾರೂ ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಸೊ ತಾವೆಲ್ಲ ಈ ಪ್ರಕ್ರಿಯೆ ಒಳಗಡೆ ನಮ್ಮ ದೇಶದ, ನಮ್ಮ ರಾಜ್ಯದ ಸ್ವಾತಂತ್ರ್ಯ ಚಳುವಳಿಯ ಅನೇಕ ವಿಷಯಗಳನ್ನು ಅರ್ತಿದ್ದೀರಿ, ಮನವರಿಕೆ ಮಾಡ್ಕೊಂಡಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ತಮ್ಮೆಲ್ಲರ ಪೋಷಕರು ಕೂಡ ತಮ್ಮ ಜೊತೆ ಇದರಲ್ಲಿ ತುಂಬ ಇನ್ವಾಲ್ವ್ ಆಗಿದ್ದರು. ನಾವೀಗ ರಿಸಲ್ಟನ್ನು ಮಾಡ್ತಾಯಿದ್ದೀವಿ. 12ನೇ ತಾರೀಕು ಹಾಕ್ತೀವಿ ಅಂತ ತಮಗೇನು ಹೇಳಿದ್ದೀವಿ, ಅದರ ಪ್ರಕಾರ ನಾವು ರಿಸಲ್ಟನ್ನು ಕೊಡ್ತೀವಿ. ರಾಜ್ಯ ಮಟ್ಟದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸು ಮತ್ತು 10 ಸಮಾಧಾನಕರ ಬಹುಮಾನಗಳನ್ನ ಅನೌನ್ಸ್ ಮಾಡ್ತೀವಿ. ಜಿಲ್ಲೆಗಳಲ್ಲೂ ಕೂಡ ಎಲ್ಲೆಲ್ಲಿ 150, 200ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಬರೆದಿದ್ದಾರೆ ಆ ಜಿಲ್ಲಾ ಸಮಿತಿಗೆ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ರಿಸಲ್ಟನ್ನು ಕೊಡ್ತೀವಿ. ಅವರು ಆ ಪ್ರೈಸನ್ನು ಅದೇನು ಕೊಡ್ತಾರೆ ಅದನ್ನು ಅವ್ರು ಡಿಸೈಡ್ ಮಾಡ್ತಾರೆ. ಸರ್ಟಿಫಿಕೇಟ್ಸು ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. ಅದೇ ರೀತಿ ತಾಲೂಕು ಅಥವಾ ಶಾಲೆಗಳಲ್ಲಿ, ಈಗ ಕೋಲಾರದ ಮಹಿಳಾ ಸಂಘ ಶಾಲೆಯಲ್ಲಿ 200 ವಿದ್ಯಾರ್ಥಿಗಳು ಬರೆದಿದ್ದಾರೆ ಅಂತ ಗೊತ್ತಾಯಿತು. ಅದೇ ಥರ ಚಿಕ್ಕಬಳ್ಳಾಪುರದಲ್ಲಿ BGS ಸ್ಕೂಲಲ್ಲಿ 150ಕ್ಕಿಂತ ಜಾಸ್ತಿ. ಅಂಥ ಶಾಲೆಯಲ್ಲಿ ಟಾಪರ್ಸ್ ಕೊಡಿ ಅಂದರೂ ಕೂಡ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಮ್ಮ KJVS ಸಂಘಟಕರು ಅಥವಾ ಶಾಲಾ ಮುಖ್ಯಸ್ಥರು ಅಥವಾ ಶಾಲಾ ಸಂಯೋಜಕರು ಅವರು ಅಷ್ಟೇ ಕೇಳಬೇಕು. ಸ್ಟೂಡೆಂಟ್ಸ್ ಎಲ್ಲ ಕೇಳಿದ್ರೆ ಅದು ಉತ್ತರ ಕೊಡೋದಕ್ಕೆ ತುಂಬ ಶ್ರಮ ಆಗುತ್ತೆ. ಆಮೇಲೆ ನಾವು ಎಲ್ಲ ವಿದ್ಯಾರ್ಥಿ ಪಾರ್ಟಿಸಿಪೇಟ್ ಮಾಡಿರೋ ಎಲ್ರಿಗೂ ಕೂಡ ಸರ್ಟಿಫಿಕೇಟನ್ನು ಕಳಿಸ್ತೀವಿ. ಅಂದರೆ ಶಾಲೆ ಕಳಿಸ್ತೀವಿ, ಇಲ್ಲ KJVS ಸಂಯೋಜಕರಿಗೆ ಕಳಿಸ್ತೀವಿ. ಸಾಧ್ಯವಾದಷ್ಟು 13ನೇ ತಾರೀಕು ಸಂಜೆ ಹೊತ್ತಿಗೆ ಕಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ತಾವುಗಳು 15ನೇ ತಾರೀಕು ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭದಲ್ಲಿ ಈ ಎಲ್ಲ ಪ್ರಶಸ್ತಿಗಳನ್ನ ತಮ್ಮ ಶಾಲೆ ಹಂತದಲ್ಲಿ ವಿತರಣೆ ಮಾಡಿ ಒಂದು ಫೋಟೋ ತೆಗೆದು ಈ ಗುಂಪಿಗೆ ಹಾಕಿ ಮತ್ತು ವಿದ್ಯಾರ್ಥಿಗಳಿಗೆ ಯಾರ್ಯಾರು ಭಾಗವಹಿಸಿದ್ರು ಅವ್ರಿಗೆ ಅಭಿನಂದನೆಗಳನ್ನ ಹೇಳಬೇಕು. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಲಿಸ್ಟನ್ನು ಆ ಜಿಲ್ಲಾ ಸಮಿತಿಗಳಿಗೆ ಕೊಡ್ತೀವಿ. ಅವರು ಕೂಡ ಸಾಧ್ಯವಾದರೆ ಆ ದಿನ ಎಲ್ಲ ಕಾರ್ಯಕ್ರಮದಲ್ಲಿ ಅದನ್ನು ಕೊಡ್ಬೋದು. ರಾಜ್ಯ ಮಟ್ಟದ ಬಹುಮಾನ ವಿತರಣೆಯನ್ನು ನಾವು ಎಲ್ಲಿ ಏನು ಮಾಡೋದು ಅಂತ ಯಾರು ವಿನ್ ಆಗಿದ್ದಾರೆ ಅವ್ರಿಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ತಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ಈ ಒಂದು 5ನೇ ವರ್ಷದ ರಸಪ್ರಶ್ನೆ ಯಶಸ್ವಿಯಾಗಿದೆ. ನಮ್ಮ ಮುಂದಿನ ರಸಪ್ರಶ್ನೆ ಅಂತ ಅಂದರೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಫೆಬ್ರವರಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸೆಂಬರ್ನಲ್ಲಿ ಎನ್ರೋಲ್ ಮಾಡಿ ಜನವರಿನಲ್ಲೇ ನಾವು ರಸಪ್ರಶ್ನೆ ಸ್ಪರ್ಧೆ ನಡೆಸ್ತೀವಿ. ಯಾಕಪ್ಪ ಅಂದರೆ ಫೆಬ್ರವರಿಲೆಲ್ಲ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ ಎಲ್ಲ ಬ್ಯುಸಿ ಇರ್ತೀರ. ಕಳೆದ ವರ್ಷ ಅನುಭವ ನಮ್ಗೆ ಆಗಿರೋದ್ರಿಂದ ಡಿಸೆಂಬರ್ನಲ್ಲೇ ಎನ್ರೋಲ್ ಮಾಡಿ ಜನವರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತೀವಿ. ಆ ಸಂದರ್ಭದಲ್ಲೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಮೂಲಕ ತಮ್ಮ ಕಲಿಕಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಸಮಾಜದ ಬಗ್ಗೆ ತಮ್ಮ ಅರಿವು ವಿಸ್ತಾರವಾಗುತ್ತೆ ಮತ್ತು ಸಮಾಜದಲ್ಲಿ ಸೌಹಾರ್ದಯುತವಾಗಿ ಹೇಗೆ ನಾವು ಜೀವನವನ್ನು ಮಾಡಬೇಕು ಮತ್ತು ವೈಜ್ಞಾನಿಕ ಚಿಂತನೆಯನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ತಮಗೆ ಹೆಚ್ಚಿನ ಅರಿವು ಜ್ಞಾನ ಬಂದಿರುತ್ತೆ. ಈಗಾಗಲೇ ತಮಗೆ ಒಂದು ವಿಷಯ ನಾವು ಹೇಳಿದ್ದೀವಿ. ಇವತ್ತು ಸಂಜೆ 6 ಗಂಟೆ ತನಕ ಪ್ರಬಂಧ ಸ್ಪರ್ಧೆ. ನಾಳೆ ಸೂರ್ಯಗ್ರಹಣ ಇದೆ, ಇಂಡಿಯಾದಲ್ಲಿ ಕಾಣೋದಿಲ್ಲ, ಬೇರೆ ಕಡೆ ಕಾಣುತ್ತೆ. ಆದರೂ ಈ ಗ್ರಹಣದ ಬಗ್ಗೆ ಜಾಗೃತಿ ಮಾಡೋದಕ್ಕೆ, ಇದು ಗ್ರಹಣದ ಸಂದರ್ಭದಲ್ಲಿ ಆಹಾರ ಸೇವಿಸಿದರೆ ವಿಷ ಆಗುತ್ತೆ ಅಂತೇನು ಇದೆಯಲ್ಲ ತಪ್ಪು ಗ್ರಹಿಕೆ, ಅದನ್ನು ಬಗ್ಗೆ ಜನಗಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಬೆಂಗಳೂರು ಟೌನ್ ಹಾಲಲ್ಲಿ ಹತ್ರ ನಾವು ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ, ಆಹಾರ ವಿತರಣೆ, ಆಹಾರ ಸೇವಿಸೋದು, ಚರ್ಚೆ ಇದೆಲ್ಲ ಇರುತ್ತೆ. ಈಗ ನಾವು ಗ್ರಹಣ ಮತ್ತು ಮೂಢನಂಬಿಕೆ ಅಂತ ಒಂದು
ಒಂದು ಪ್ರಬಂಧ ಸ್ಪರ್ಧೆಯನ್ನು ಬರೆಯೋದಕ್ಕೆ ಕೇಳಿದ್ದೀವಿ. ಅದು ಯಾರಾದರೂ ಬರಿಬೋದು, ಯಾವ ವಯಸ್ಸಿನವರಾದರೂ ಬರಿಬೋದು ಮತ್ತು ಕೈಯಲ್ಲೇ ಬರಿಬೇಕು. ಕೈಯಲ್ಲಿ ಬರೆದು ನಮ್ಮ ನಂಬರ್ಗೆ 9448957666 ಈ ನಂಬರ್ಗೆ ಇವತ್ತು ಸಂಜೆ 6 ಗಂಟೆ ಒಳಗಡೆ ವಾಟ್ಸಪ್ ಮಾಡಿದರೆ ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಟಾಪ್ ಬಂದ 5 ಜನಗಳಿಗೆ ಬಹುಮಾನವನ್ನು ಕೊಡ್ತೀವಿ ಮತ್ತು ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಸರ್ಟಿಫಿಕೇಟನ್ನು ಕಳಿಸ್ಕೊಡ್ತೀವಿ. ನಿಮ್ಮ ಶಾಲೆ ಮೂಲಕನೋ ಯಾವುದಾದ್ರು ಒಂದು ವಿಧಾನದ ಮೂಲಕ ಅದನ್ನು ಕಳಿಸ್ಕೊಡ್ತೀವಿ. ನಾಳೆ ಟೌನ್ ಹಾಲ್ ಹತ್ರ ಸಂಜೆ 8 ಗಂಟೆಗೆ ಬಂದವ್ರಿಗೆ ಅಲ್ಲೇ ಕೊಡ್ತೀವಿ ಸರ್ಟಿಫಿಕೇಟ್ಸು ಮತ್ತು ಬಹುಮಾನ ಎಲ್ಲ ಕೊಡ್ತೀವಿ. ಅಕಸ್ಮಾತ್ ಯಾರು ದೂರದಲ್ಲಿರೋರಿಗೆ ಆಗಸ್ಟ್ 20ನೇ ತಾರೀಕು ರಾಷ್ಟ್ರೀಯ ವೈಜ್ಞಾನಿಕ ಮನೋವೃತ್ತಿ ದಿನಾಚರಣೆ ಅಂತ ಮಾಡ್ತೀವಿ. ನ್ಯಾಷನಲ್ ಸೈಂಟಿಫಿಕ್ ಟೆಂಪರ್ ಡೇ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತೀವಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಮೂಲಕ. ಅಲ್ಲಿ ತಮಗೆ ಈ ಪ್ರಶಸ್ತಿ ಮತ್ತು ಸರ್ಟಿಫಿಕೇಟನ್ನು ಕೊಡಲಾಗುತ್ತೆ. ತಾವೆಲ್ಲರೂ ಕೂಡ ಈ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಬೇರೆ ಬೇರೆ ಹೊಸ ಹೊಸ ವೈಜ್ಞಾನಿಕ ವಿಚಾರಗಳು, ವೈಜ್ಞಾನಿಕ ಚಿಂತನೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀವಿ. ನಮ್ಮ ಜೊತೆ ಸದಾ ಸಂಪರ್ಕದಲ್ಲಿರಿ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜೊತೆಗಿರಿ ಮತ್ತು ಸಂಸ್ಥೆಯನ್ನು ಬಲಪಡಿಸಿ. ನಮಸ್ಕಾರ.